ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನನ್ನ ಆತ್ಮೀಯ ಗೆಳೆಯ ಗೆಳತಿಯರಿಗೆ ಮೆನ್ನೆಟ್ ಪುರುಷರ ಅಡುಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು 28 ಫೆಬ್ರವರಿ. ನೋಡಿ ಎಷ್ಟು ಬೇಗ 2026 ಓಡ್ತಾ ಇದೆ. ಸೊ ಬನ್ನಿ, ಇವತ್ತು ಉಪ್ಪಿಟ್ಟು ಮಾಡ್ದೆ. ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲನೂ ಕಟ್ ಮಾಡಿರ್ತೀನಿ. 3 ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿದ್ದೀನಿ. ಚಿಕ್ಕದಾಗಿತ್ತು ಮೆಣಸಿನ್ಕಾಯಿ, ಅದಕ್ಕೆ ಒಂದು 17-18 ತೊಗೊಂಡಿದ್ದೀನಿ. ಸ್ವಲ್ಪ ಕರ್ಬೇವು ಸೊಪ್ಪು, ಈ ಕಡೆ 2 ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ, 1 ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬನ್ನಿ ಇವಾಗ ಬಾಣಲೆಗೆ ಎಣ್ಣೆ ಹಾಕಿ ಶುರು ಮಾಡೋಣ. ಅಲ್ಲಿ ಆ ಕಡೆ ಪಕ್ಕದಲ್ಲಿ ಇದರಲ್ಲಿ 2 ಗ್ಲಾಸ್ ಮಾಡ್ತಾ ಇದ್ದೀನಿ. ಸೊ 2 ಗ್ಲಾಸ್ ರವೆ ಉಪಯೋಗಿಸ್ತಾ ಇದ್ದೀನಿ. ಸೊ 5.5 ಗ್ಲಾಸ್ ನೀರನ್ನ ಆಲ್ರೆಡಿ ಇಲ್ಲಿ ಕುದಿಯಕ್ಕೆ ಇಟ್ಟಿದ್ದೀನಿ, ಕುದೀತಾ ಇದೆ. ಇವತ್ತು ನನ್ನ ಮಗ ನನಗೆ ಅಸಿಸ್ಟ್ ಮಾಡ್ತಾ ಇದ್ದಾನೆ. ಹಾಂ, ಸೊ ಇಲ್ಲಿ ನೋಡಿ ಎಷ್ಟು ಟೇಬಲ್ ಸ್ಪೂನ್ ಗೊತ್ತಿಲ್ಲ, ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ, ಬಟ್ ಅತಿ ಜಾಸ್ತಿ ಆದರೆ ಮಚ್ಚ ಕುಡಿಯುತ್ತೆ. ಮಚ್ಚ ಅಂದ್ರೆ ನಿಮ್ಗೆ ಗೊತ್ತಿದೆ ಇಲ್ಲಪ್ಪ? ಓಕೆ, ಈಗ ಎಣ್ಣೆ ಸ್ವಲ್ಪ ಕಾಯ್ದ ಕಡಿ ಕಟ್ ಎಣ್ಣೆ ಕಾದಿದೆ ಅನ್ಸುತ್ತೆ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿ ಹಚ್ಚಿರೋದನ್ನು ಜೀರಿಗೆ, ಕಡಲೆಬೇಳೆ ಖಾಲಿ ತುಂಬಿಸ್ಬೇಕು. ಸ್ವಲ್ಪ ಉದ್ದಿನಬೇಳೆ ಬೇಕಿದ್ದಲ್ಲಿ, ಸ್ವಲ್ಪ ಶೇಂಗಾ ಬೀಜ. ನಮ್ಮ ಸ್ವಲ್ಪ ಇಷ್ಟಪಡ್ತಾರೆ ಉಪ್ಪಿಟ್ಟಿಗೆ ಶೇಂಗಾ ಬೀಜ ಹಾಕಿದ್ರೆ, ಅದಕ್ಕೆ ಸ್ವಲ್ಪ. ಈಗ ಈರುಳ್ಳಿ ಇದನ್ನೆಲ್ಲ ಮೆಂತೆ ಕಾಳನ್ನ ಈಗ ಉಪ್ಪು ಹಾಕೊಂಬಿಡೋಣ. ಆವಾಗ ಸ್ವಲ್ಪ ಈರುಳ್ಳಿ ಕಡಿಮೆ ಇರುತ್ತೆ. 3 ಲೋಟ ನೀರಿಗೆ ನಾನು ಇಷ್ಟು ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಅಂತ ಹೇಳಿದ್ರೆ ಯಾರು ಗೊತ್ತಾಗಲಿಲ್ಲ. ಸೊ 1 ಲೀಟರ್ ನೀರು ಹಾಕಿರೋದ್ರಿಂದ 2 ಸರಿ ಉಪ್ಪು ಹಾಕ್ತಿದ್ದೀನಿ. ಉಪ್ಪಿನ ಹದ ಕಂಡಿಡ್ಕೊಳ್ಳೋದಕ್ಕೆ ನನಗೆ ಎಷ್ಟೋ ಸರಿ ಉಪ್ಪು ಮಾಡಬೇಕಾಯ್ತು. ಒಂದು ಸರಿ ಉಪ್ಪು ಜಾಸ್ತಿ ಆಗುತ್ತೆ, ಒಂದು ಸರಿ ಉಪ್ಪು ಕಮ್ಮಿ ಆಗುತ್ತೆ. ಇವಾಗ ಒಂದು ಹದಕ್ಕೆ ಬಂದಿದೆ. ಸೊ ಈರುಳ್ಳಿ ಸ್ವಲ್ಪ ಈ ಥರ ಬಣ್ಣ ತಿರುಗಿದ್ಮೇಲೆ ಟೊಮೆಟೊ ಹಾಕೊಂತೀನಿ. 2 ಮೀಡಿಯಂ ಸೈಜ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ ಹಾಕೊಂತ ಇದ್ದೀನಿ. ಉಪ್ಪಿಟ್ಟನ್ನ ಇನ್ನೂ ಒಂಥರ ಮಾಡೋದು. ಇದಕ್ಕೇನೆ ಇದೆಲ್ಲ ಬೆಂದಾದ್ಮೇಲೆ ನೀರು ಹಾಕಿ ಆಮೇಲೆ ರವೆ ಹಾಕೋದು. ರವೆನ ಹುರಿಟ್ಕೊಬೋದು, ಬಟ್ ನಾನು ರವೆ ಹುರಿಟ್ಕೊಂತ ಇಲ್ಲ. ನಾನು ರವೆ ನೀರಲ್ಲೇ ಹೊಡಿತೀನಿ. ಇನ್ನೊಂದು ಅಕ್ಕಿ ರವೆ, ಅದು ಫ್ರೈಡ್ ರೈಸ್ ಸಿಗುತ್ತೆ. ಸೊ ಅದನ್ನು ಬಳಸ್ತಾ ಇದ್ದೀನಿ ನಾನು. ಈ ಕಡೆ ನೀರು ಕುದಿತಾ ಇದೆ. ಸೊ ಇದನ್ನು ಒಂದು ಸ್ವಲ್ಪ ಮುಚ್ಚಿಡೋಣ. ಒಗ್ಗರಣೆ ಒಂದು ಲೆವೆಲ್ ಕದ್ದಿದೆ. ಸೊ ಇವಾಗ ನಾನು ಇದು ಫಸ್ಟ್ ಬನ್ಸಿ ರವೆ ಹಾಕೋತೀನಿ. 1 ಕಪ್ ಮುಖ, 1 ಕಪ್ ಬನ್ಸಿ ರವೆ. ಇದು ನನ್ನ ಮೊದಲನೇ ವಿಡಿಯೋ. ಯಾವುದೇ ತಪ್ಪಿದ್ದಲ್ಲಿ, ಅಡುಗೆ ಮಾಡೋದ್ರಲ್ಲೂ ತಪ್ಪಿದ್ದಲ್ಲಿ ಕ್ಷಮಿಸಿ. ನನಗೆ ಯಾವ ರೀತಿ ಬರುತ್ತಾ ಆ ಥರ ಮಾಡ್ತಾ ಇದ್ದೀನಿ. ತಿದ್ದಿ 1 ಕಪ್ ಬನ್ಸಿ ರವೆ. ಫಸ್ಟಿಗೆ ರವೆ ಹುರ್ಕೊಂಡು ಮಾಡ್ಬೋದು. ನನಗೆ ಈ ಥರ ಈಸಿ ಅನಿಸ್ತಾ ಇದೆ, ಅದಕ್ಕಾಗಿ ನಾನು ಇದನ್ನು ಬಳಸ್ತಾ ಇದ್ದೀನಿ. ಇವಾಗ 1 ಕಪ್ ಈ ರವೆ ಹಾಕ್ತಾ ಇದ್ದೀನಿ. ಅಕ್ಕಿ ರವೆ ಫ್ರೈಡ್. 4 ಜನಕ್ಕೆ 1 2 ಕಪ್ಪಿಂದ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು 4 ಜನ ಇದ್ದೀವಿ. ನಮ್ಮ ಮತ್ತೆ ಊರಿಗೆ ಹೋಗಿದ್ದಾರೆ, ಹಾಗಾಗಿ
ಗಾಳಿಗೆ ಈ ಇಡೀ ಬಿಸಿ ಆಗ್ತಾ ಇದೆ. ಇದು ಇಡೀ ಬಿಸಿ ಆಗೋದಿಲ್ಲ, ಬಟ್ ಇವಾಗ ಹಿಂದ್ಗಡೆ ಡೋರ್ ತೆಗೆದಿರೋದ್ರಿಂದ ಗಾಳಿಗೆ ಇಡೀ ಬಿಸಿ ಆಗ್ತಾ ಇದೆ. ನೋಡೋಣ, ನೋಡಿ ಈ ಥರ ಮಿಕ್ಸ್ ಮಾಡಿ ಕೆಳಗಿಂದ ತಗೊಳ್ಳಿ, ಯಾವಾಗ ತಳ ಹಿಡಿಯೋದಿಲ್ಲ. ಓಕೆ, ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳಿ. ಇವಾಗ ರವೆ ಸೀದೋಗ್ಬಾರ್ದು, ಅದರ ಕಾರಣಕ್ಕಾಗಿ. ಈಗ ಇದಕ್ಕೇನೆ ನಿಂಬೆಹಣ್ಣು ಇಟ್ಕೊತೀನಿ. ನಿಂಬೆಹಣ್ಣು ಸೀಡೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋಣ. ಸಾರಿ, ನಾನು ನಿಮಗೆ ಯಾಕೆ ಹೇಳ್ಕೊಡ್ಬೇಕು ಅಂತ ಅಲ್ಲ, ನಾನು ಯಾವ ಥರ ಮಾಡ್ತೀನಿ ಅನ್ನೋದಕ್ಕೆ ಒಂದು ಡಾಕ್ಯುಮೆಂಟೇಶನ್. ಈ ಚಾನಲ್ ಯಾವುದೇ ಮಾನಿಟರಿ ಪರ್ಪಸ್ ಅದಕ್ಕಾಗಿ ಮಾಡಿಲ್ಲ. ನಾನು ಯಾವ ಥರ ಅಡುಗೆ ಮಾಡ್ತೀನಿ ಅಂತ ಒಂದು ಡಾಕ್ಯುಮೆಂಟೇಶನ್ ಇರುತ್ತೆ. ನನಗೂ ಏನೋ ಖುಷಿ, ಅದಕ್ಕಾಗಿ ಅಷ್ಟೇ. ಅದಕ್ಕಾಗಿ ಯಾರೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅದೆಲ್ಲ ನನಗೆ ಇದಿಲ್ಲ. ನೋಡಿ, ನಾನು ಖುಷಿ ಪಡ್ತೀನಿ, ನಿಮಗೂ ಏನೋ ಖುಷಿ ಆದರೆ ನಮ್ಮ ಥರನೇ ಯಾವ ಅಡುಗೆ ಮಾಡ್ತಾನಲ್ಲ ಅಂತ ಅಷ್ಟೇ ಸಾಕು. ಓಕೆ, ಇವಾಗ ಇದಾಗಿದೆ. ಈ ಕಡೆ ಸೈಡು ಇದು ನೀರು ಬೇಯ್ತಾ ಇತ್ತಲ್ಲ, ನೀರು ಆಲ್ರೆಡಿ ಕುದೀತಾ ಇದೆ. ಇವಾಗ ಕುದಿಯೋ ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಒಳ್ಳೆ ಕಲರ್ ಬಂದಿದೆ, ರುಚಿ ಹೇಗಿರುತ್ತೆ ನೋಡಿ ಹೇಳೋದು. ಫೈನಲಿ 2 ನಿಮಿಷ 3 ನಿಮಿಷ ಆದ್ಮೇಲೆ ಬಿಟ್ಟು ಈ ಥರ ಆಗುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಸರ್ ಒಂದು 1 ನಿಮಿಷ 2 ನಿಮಿಷ ಬಿಟ್ಬಿಟ್ಟು ಇದನ್ನ ಮಾಡಕ್ಕೆ ಬಿಟ್ಬಿಟ್ಟು, ನನ್ನ ಮಗನಿಗೆ ಇವತ್ತಿನ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ನಾನು ಇಷ್ಟು ದಿನ ಕ್ರಿಕೆಟ್ಗೆ ಹೋಗ್ತಾ ಇದ್ದ, ಇವಾಗ ಇನ್ನು 12 ದಿನದಲ್ಲಿ ಎಕ್ಸಾಮ್ ಇದೆ. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸಕ್ಕಾಗಿ ಹೊರಟಿದ್ದಾನೆ. ಅವನಿಗೆ ಹೋಗಿ ಬಿಟ್ಟು ಬರ್ತೀನಿ. ಆಮೇಲೆ ಬಂದು ಈ ಉಪ್ಪಿಟ್ಟನ್ನ ಎಲ್ಲರೂ ಸವಿಯೋಣ. ಥ್ಯಾಂಕ್ ಯು. ಹೇಗಿದೆ ಉಪ್ಪಿಟ್ಟು? ಓಕೆ.